ಡಯಾಬಿಟೀಸ್ ಅಂದ್ರೆ ಒಂದಷ್ಟು ಟೆಸ್ಟ್ಗಳು ಮಾಡಬೇಕು, ಒಂದಷ್ಟು ಕೇರ್ಫುಲ್ ಆಗಿರ್ಬೇಕು. ಅಂದ್ರೆ ನಮಗೆ ಗೊತ್ತಿಲ್ದಿರೋಂಗೆ ಇಷ್ಟೊಂದು ಸೆಕೆಂಡರಿ ಕಾಂಪ್ಲಿಕೇಶನ್ಸ್ ಇದೆ ಈ ಡಿಸೀಸ್ ಇದ್ದಾಗ ಅಂತ. ಇವತ್ತು 7 ಮೇಜರ್ ಟೈಪ್ 2 ಡಯಾಬಿಟೀಸ್ ಕಾಂಪ್ಲಿಕೇಶನ್ಸ್ ಬಗ್ಗೆ ಮಾತಾಡ್ತಾ ಇದೀವಿ. ಇದರಲ್ಲಿ ತಾವ್ ಯಾವ್ದಾದ್ರು ಒಂದನ್ನು ಮಿಸ್ ಮಾಡ್ಕೊಂಡಿದ್ರು ನಿಮಗೆ ಈಸಿಯಾಗಿ ಓಕೆ ಈ ಟೆಸ್ಟ್ ನಾನು ಮಾಡ್ಕೋಬೇಕು, ಇದನ್ನ ನಾನು ಸರಿ ಮಾಡ್ಕೋಬೇಕು ಅನ್ನೋ ಒಂದು ಅವೇರ್ನೆಸ್ ನಮ್ಮಲ್ಲಿ ಬರುತ್ತೆ. ಸೊ ತಡ ಯಾಕೆ, ನೋಡೋಣ ಬನ್ನಿ. ವಾಟ್ ಆರ್ ದ ಮೇಜರ್ 7 ಸೆಕೆಂಡರಿ ಕಾಂಪ್ಲಿಕೇಶನ್ಸ್ ಡ್ಯೂ ಟು ಡಯಾಬಿಟೀಸ್? ಬಾಡಿಯಲ್ಲಿ ಬ್ಲಡ್ ಶುಗರ್ಸ್ ಜಾಸ್ತಿ ಇದ್ದಾಗ ಏನಾಗುತ್ತೆ, ಇಡೀ ದೇಹದ ಬ್ಲಡ್ ವೆಸಲ್ಸ್ ಡ್ಯಾಮೇಜ್ ಆಗುತ್ತೆ. ಅದರಿಂದ ಆಗುವಂತ ಕಾಂಪ್ಲಿಕೇಶನ್ಸ್ ಹೈಪರ್ ಟೆನ್ಷನ್, ಬಿಪಿ. ಇಟ್ ಇಸ್ ಸೋ ಕಾಮನ್. ಡಯಾಬಿಟೀಸ್ ಬಂದ್ರೆ ಬಿಪಿ ಬರುತ್ತೆ ಅಂತಾರೆ, ಬಿಪಿ ಬಂದ್ರೆ ಡಯಾಬಿಟೀಸ್ ಬರುತ್ತೆ ಅಂತಾರೆ. ಇದರ ಜೊತೆಗೆ ಸ್ಟ್ರೋಕ್, ಹಾರ್ಟ್ ಅಟ್ಯಾಕ್. ಎಸ್, ಡಯಾಬಿಟೀಸ್ ಅವರು 3 ಪಟ್ಟು ಜಾಸ್ತಿ ಈ ಸ್ಟ್ರೋಕ್, ಹಾರ್ಟ್ ಅಟ್ಯಾಕ್ ಇಂದ ಡೆತ್ ನೋಡೋ ಸಾಧ್ಯತೆಗಳು ಅಷ್ಟು ಜಾಸ್ತಿ ಇದೆ. 3ನೇದು ಕೊಲೆಸ್ಟ್ರಾಲ್. ನಮ್ಮ ಶುಗರ್ಸ್ ಕಂಟ್ರೋಲ್ ಅಲ್ಲಿ ಇದ್ರು ದೇಹಕ್ಕೆ ಡಯಾಬಿಟೀಸ್ ಇದ್ದಾಗ ಈ ಲಿಪಿಡ್ಸ್, ಈ ಕೊಲೆಸ್ಟ್ರಾಲ್ ಕರೆಕ್ಟ್ ಆಗಿ ಫಂಕ್ಷನ್ ಆಗಲ್ಲ. ಸೊ ಎಷ್ಟೊಂದು ಸರಿ ಗುಡ್ ಕೊಲೆಸ್ಟ್ರಾಲ್ ಕಡಿಮೆ ಆಗ್ಬಿಟ್ಟು ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್, ಈ ಟ್ರೈಗ್ಲಿಸರೈಡ್ಸ್, LDL ಜಾಸ್ತಿ ಆದಾಗ ಇದೆಲ್ಲ ಇಂಟರ್ಲಿಂಕ್ಡ್. ಕಿಡ್ನಿ ಸರ್ವೆ ಪ್ರಕಾರ 10% ಅವರು ಟೈಪ್ 2 ಡಯಾಬಿಟೀಸ್ ಅವರು ಲೇಟರ್ ಸ್ಟೇಜಸ್ ಅಲ್ಲಿ ಕಿಡ್ನಿ ಡಿಸೀಸ್ ಡೆವಲಪ್ ಆಗೋ ಸಾಧ್ಯತೆಗಳು ಬಹಳ ಹೈ ಪ್ರಮಾಣದಲ್ಲಿ ಇದೆ. ಕಣ್ಗಳು ವೆರಿ 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 ಇಂಪಾರ್ಟೆಂಟ್. ಯಾಕಂದ್ರೆ ಕಣ್ಣಿನ ನರ ಎಷ್ಟು ಸೆನ್ಸಿಟಿವ್, ಎಷ್ಟು ಥಿನ್, ಇದು ಡ್ಯಾಮೇಜ್ ಆಗೋ ಚಾನ್ಸಸ್ ಬಹಳ ಹೈ ಇದೆ. ಇದರಿಂದ ಡಯಾಬಿಟಿಕ್ ರೆಟಿನೋಪತಿ ಇರ್ಬೋದು, ಗ್ಲಾಕೋಮಾ ಇರ್ಬೋದು, ಕ್ಯಾಟ್ರಾಕ್ಟ್ ಇರ್ಬೋದು, ಡ್ರೈ ಐಸ್ ಇರ್ಬೋದು. ಇದೆಲ್ಲ ಪ್ರಾಬ್ಲಮ್ಸ್ ಒಂದು ಡಯಾಬಿಟಿಕ್ ಅವರಿಗೆ ಕಣ್ಣುಗಳಿಂದ ಆಗುವಂತ ಸಾಧ್ಯತೆಗಳು. ಇಡೀ ದೇಹದ ನರ್ವ್ಸ್, ಬ್ಲಡ್ ವೆಸಲ್ಸ್ ಡ್ಯಾಮೇಜ್ ಆದಾಗ ನಮಗೆ ಸಣ್ಣ ಗಾಯ ಆದ್ರೂ ಅದು ವಾಸಿ ಆಗದೆ ಇರೋದಕ್ಕೆ ಆಂಪ್ಯುಟೇಷನ್ ಅಥವಾ ಫುಟ್ ಅಲ್ಸರ್ಸ್, ಇದೆಲ್ಲನೂ ಡಯಾಬಿಟಿಕ್ ಅವರು ಜಾಸ್ತಿ ಇದೆ. ಸ್ಮೋಕಿಂಗ್ ಅಂಡ್ ಡಯಾಬಿಟೀಸ್. ಯಾರು ಸ್ಮೋಕ್ ಮಾಡ್ತಾರೋ ಅವರ ಬ್ಲಡ್ ಅಲ್ಲಿ ನಿಕೋಟಿನ್ ಜಾಸ್ತಿ ಇದ್ದಾಗ ಇನ್ಸುಲಿನ್ ಕೆಲಸವನ್ನು ಇನ್ನ ಎಫೆಕ್ಟಿವ್ನೆಸ್ ನ ಕಡಿಮೆ ಮಾಡುತ್ತೆ, ಲೀಡಿಂಗ್ ಟು ಮೇಜರ್ ಕಾಂಪ್ಲಿಕೇಶನ್ಸ್. ನಮ್ಮ ಕಂಪನಿಯಲ್ಲಿ ಗ್ಲಾಮ್ ಡಯಟ್ ಗ್ಲೂಕೋಸ್ ಲೆವೆಲ್ ನ ಆ ಒಂದು ಸಂಖ್ಯೆನ ತಗೊಂಡು ಅಸಿಸ್ಟ್ ಮಾಡಿ ನಿಮಗೆ ಪರ್ಫೆಕ್ಟ್ ಆಗಿ ಸೂಟ್ ಆಗುವಂತ ಡಯಟ್ ಮಾಡೋದೇ ನಮ್ಮ ಮೇಜರ್ USP. ಸೊ ನಿಮ್ಮ ಸರ್ಕಲ್ ಅಲ್ಲಿ ಯಾರೇ ಡಯಾಬಿಟಿಕ್ ಇದ್ರೆ ದಯಮಾಡಿ ನಂಬರ್ ಕಾಣ್ತಾ ಇದೆಲ್ಲ ಶೇರ್ ಮಾಡಿ. ಕೇರ್ಲೆಸ್ ಮಾಡಕ್ ಹೋಗ್ಬೇಡಿ. ಒಂದು ಲೈಫ್, ಲೀಡ್ ಇಟ್ ಹೆಲ್ತಿಲಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ, ನಾನು ಗಾಯತ್ರಿ ಅಂತ. ನನಗಿವಾಗ 54 ವರ್ಷ. ನಾನು 24 ವರ್ಷದಿಂದ ಡಯಾಬಿಟಿಕ್ಕು. ನಾನು ಸುಮಾರು ಎಲ್ಲ ಥರದ ಮೆಡಿಸನ್ಸು ಟ್ರೈ ಮಾಡಿದೆ. ಈಗ 6 ವರ್ಷದಿಂದ ಇನ್ಸುಲಿನ್ ಕೂಡ ತೊಗೋತಾ ಇದ್ದೀನಿ. ಹೇಗಪ್ಪ ಈ ಡಯಾಬಿಟೀಸ್ನ ಕಮ್ಮಿ ಮಾಡ್ಕೊಳ್ಳೋದು ಅಂತ ಯೋಚಿಸ್ತಾನೆ ಇದ್ದೆ. ನಾನು ನಿಧಾನವಾಗಿ ಡಿಪ್ರೆಷನ್ ಬೇರೆ ಹೋಗ್ತಾ ಇದ್ದೆ. ಇಂಥ ಸಮಯದಲ್ಲಿ ನಮ್ಮ ಯಜಮಾನರ ಸಲಹೆಯಂತೆ ಪರಿಮಳ ಮೇಡಮ್ನ ಇಲ್ಲಿ ಬರೋ ಯೂಟ್ಯೂಬ್ನಲ್ಲಿ ಬರೋ ಎಲ್ಲ ಬ್ಲಾಗ್ಸ್ಗಳನ್ನ ನೋಡ್ತಾ ಬಂದೆ. ಸ್ವಲ್ಪ ನಂಬಿಕೆ ಬಂತು. ಧೈರ್ಯ ಮಾಡಿ ಪರಿಮಳ ಮೇಡಮ್ನ ಕಾಂಟ್ಯಾಕ್ಟ್ ಮಾಡಿದೆ. ಅವರು ತುಂಬ ಚೆನ್ನಾಗಿ ಮಾತಾಡಿ ನನಗೆ ಧೈರ್ಯ ತುಂಬಿದ್ರು. ನನಗೆ ಸೆನ್ಸಾರ್ ಹಾಕ್ಸ್ಕೊಳ್ಳುವಂತೆ ಸಲಹೆ ಕೂಡ ಮಾಡಿದ್ರು. ಅದು 15 ದಿನದ ಪ್ರೋಗ್ರಾಮು. ಸೆನ್ಸಾರ್ನಿಂದ ನನಗೆ ಯಾವ ಫುಡ್ ತೊಗೊಂಡ್ರೆ ಶುಗರ್ ಏರುತ್ತೆ ಮತ್ತು ಯಾವ ಫುಡ್ ತೊಗೊಂಡ್ರೆ ಶುಗರ್ ಇಳಿಯುತ್ತೆ ಅಂತ ಗೊತ್ತಾಯಿತು. ನಾನು ಅದನ್ನೇ ಫಾಲೋ ಮಾಡ್ತಾ ಬಂದೆ. ನನ್ನ HbA1c ಲೆವೆಲ್ಲು 10.3 ಇಂದ ಇವಾಗ 7.7ಕ್ಕೆ ಇಳಿದಿದೆ. ನನಗೆ ನಂಬಲಿಕ್ಕೆ ಆಗ್ತಾಯಿಲ್ಲ. ನಾನು ಇವಾಗ ತುಂಬ ಎನರ್ಜೆಟಿಕ್ ಆಗಿದ್ದೀನಿ. ಯಾವ ಡಿಪ್ರೆಷನ್ ಇಲ್ಲ. ಇದಕ್ಕೆಲ್ಲ ಕಾರಣ ನಮ್ಮ ಪರಿಮಳ ಮೇಡಮೇ. ನನ್ನ ಸಲಹೆ ಕೇಳಿದ್ರೆ ಎಲ್ಲ ಡಯಾಬಿಟೀಸ್ ಇರೋರು ಒಂದು ಸತಿ ಪರಿಮಳ ಮೇಡಮ್ ಅಡ್ವೈಸ್ ತೊಗೋಬೇಕು. ಥ್ಯಾಂಕ್ ಯು ವೆರಿ ಮಚ್ ಪರಿಮಳ ಮೇಡಮ್. ಥ್ಯಾಂಕ್ಸ್ ಎ ಲಾಟ್. ನಮ್ಮ ಗಾಯತ್ರಿ ಅವರು ಎಷ್ಟು ಇನ್ಸ್ಪೈರಿಂಗ್ ಕ್ಲೈಂಟ್ ನಮಗೆ. ಅಂದರೆ 24 ವರ್ಷದಿಂದ ಡಯಾಬಿಟಿಕ್ ಆದರೆ ಎಷ್ಟು ಚೆನ್ನಾಗಿ ಕಂಟ್ರೋಲಿಗೆ ತೊಗೊಂಬಂದ್ರು ನೋಡಿ. ನಿಮ್ಮ ಫ್ರೆಂಡ್ ಸರ್ಕಲ್, ಫ್ಯಾಮಿಲಿ ಸರ್ಕಲ್ ಯಾರೇ ಡಯಾಬಿಟಿಕ್ ಇದ್ದರು ಅಲ್ಲಿ ಕಾಣೋ ನಂಬರ್ಗೆ ವಾಟ್ಸಪ್ ಮಾಡಿ. ನಮ್ಮ ಟೀಮ್ ಕಡೆಯಿಂದ ನಾವು ಕನೆಕ್ಟ್ ಆಗ್ತೀವಿ. ಥ್ಯಾಂಕ್ ಯು.